ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮಗೆ ಯಾವ ಪಕ್ಷ ಬಂದ್ರೆ ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಪಕ್ಷ ಅಂತ ಏನ್ ಹೇಳ್ತೀರಾ, ವ್ಯಕ್ತಿ ಅಲ್ವಾ ಮಾಡೋದು ಅಭಿವೃದ್ಧಿ. ಪಕ್ಷ ಅಂತ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ವ್ಯಕ್ತಿ ಮುಖ್ಯ. ಈ ಬಾರಿ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಯಾರನ್ನ ಆರಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಅಂಜಲಿ ನಿಂಬಾಳ್ಕರ್. ಯಾಕಾಗಿ? ಯಾಕಂದ್ರೆ ಮಹಿಳೆಯರಿಗೆ ಸ್ಥಾನ ಕೊಡ್ಬೇಕಂತ ಹೇಳಿ. ನೋಡೋಣ, ಅಭಿವೃದ್ಧಿ ಮಾಡ್ಬೋದೇನೋ. ಮಹಿಳೆ ಇಷ್ಟು ವರ್ಷ ಪುರುಷರಿದ್ರಲ್ವಾ, ಮಹಿಳೆ ಏನಾದ್ರು ಅಭಿವೃದ್ಧಿ ಮಾಡ್ಬೋದಂತ ಅನ್ಕೋತೀನಿ. ಏನ್ ಡಿಮ್ಯಾಂಡ್ ಮಾಡ್ತೀರಾ ಅವ್ರು ಗೆದ್ದು ಬಂದ್ರೆ? ಡಿಮ್ಯಾಂಡ್ ಮಾಡಿದ ಅವ್ರೇನ್ ನಮ್ಮನ್ನ ಪೂರೈಸೋದಿಲ್ಲ. ಅವ್ರೇನ್ ಮಾಡ್ಬೇಕಂತಿದಾರೋ ಅದನ್ನ ಮಾಡಿದ್ರು ಸರ್, ಅಷ್ಟೇ. ಅವ್ರು ಕೊಟ್ಟಿರೋ 5 ಗ್ಯಾರಂಟಿಗಳಿದಾವಲ್ಲ, ನಿಮ್ಗೆ ಏನೇನ್ ತಲುಪಿದೆ ಅಮ್ಮ? ದುಡ್ಡು ಬರ್ತಾ ಇದೆ, ಬಸ್ ಫ್ರೀ ಇದೆ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಕೆಲವೊಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ 2,000 ರೂಪಾಯಿ ದುಡ್ಡು ಕೊಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾರೆ ಸರ್ಕಾರ ಅಂತಾರಮ್ಮ. ಅದ ಹೆಂಗ್ ಹಾಳಾಗ್ತಾರ್ರಿ? ನಮ್ಮ ಮೇಲೆ ಇರ್ತಲ್ಲ, ಅದ ಹೆಂಗ ಹಾಳಾಗ್ತೈತಿ? ಹಾಳಾಗಲ್ಲ. ಹೇಳ್ತಿದ್ದಾರೆ ಅಲ್ಲೋಗ್ತಾರೆ ಇಲ್ಲೋಗ್ತಾರೆ, ಮನೇಲೇ ಇರೋ ಹೆಣ್ಮಕ್ಳು. ಅಂದ್ರೆ ಫ್ರೀ ಇರ್ತೈತಿ ಅಂತ ಹೇಳಿ ಹೋಗಾಕ ಒಂದ್ ಚಾನ್ಸ್ ಸಿಕ್ಕೈತೆ ಅಂತ ಹೋಗ್ತಿರ್ಬೋದು. ಅಲ್ಲ, 2,000 ಕೊಟ್ಟು ಅವ್ರನ್ನ ಹಾಳು ಮಾಡಿದ್ರು. ಇಲ್ಲ ತಗೋರಿ, ಹಾಳು ಮಾಡ್ಲಿಲ್ಲ. ಅದು ಹೆಂಗ ಹಾಳಾಗ್ತೈತಿ? ಹಾಳಾಗಿಲ್ಲ. ಹಂಗ ಹೋಗುವಾರದ ಇದು ಖುಷಿಲಿಂದ ನಮ್ಗೆ ಇಷ್ಟೆಲ್ಲ ಬಸ್ಗಿಸ್ ಎಲ್ಲ ಫ್ರೀ ದುಡ್ಡು ಕೊಟ್ಟು ನಾವು ಹೋಗಲ್ಲ. ದುಡ್ಡು ಕೊಟ್ಟು ಹೋಗಾಕ ನಮಗ್ ಆಗೋದಿಲ್ಲ. ಗಂಡಸರ ಮನ್ಯಾಗ ಏನಂತಾರ, ನಿಮ್ಗೆ ದುಡ್ಡು ಕೊಡ್ಬೇಕು ಹೋಗ್ಲಿಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ತಾರ. ನಮ್ಗೆ ದುಡ್ಡು ನೀನ್ ಕೊಡೋದು ಬೇಡ, ಏನು ಬೇಡ, ನಮ್ ದುಡ್ಡು ನಮಗ್ ಬರಾಕತ್ತೈತಲ್ಲ, ಸರ್ಕಾರ ನಮ್ಗೆ ದುಡ್ಡು ಕೊಡ್ತೈತಿ, ನಾವು ಹೋಗ್ತೀವಿ ಅಂತ ಖುಷಿಲಿಂದ ಹೋಗ್ತಾರಲ್ಲ, ಹೋಗಾಕ ಒಂದ್ ಚಾನ್ಸ್ ಸಿಗುತ್ತೆ. ನಿಮ್ಗೆ ಒಟ್ಟು ಒಳ್ಳೇದ್ ಅನ್ಸುತ್ತಾ? ಅದು ಒಳ್ಳೇದೈತಿ. ಒಳ್ಳೇದಾಯ್ತು. 2,000 ರೂಪಾಯಿನ ಜನ ಒಳ್ಳೇದಕ್ಕೆ ಉಪಯೋಗಿಸ್ಕೊತಾ ಇದಾರಮ್ಮ. ಆದ್ರೆ ಮತ್ತೆ ನಮಗ್ ಶುಗರ್ ಗುಳಿಗೆಗೆಲ್ಲ ಒಂದ್ ಟೈಮ್ ಇರುತ್ತೆ, ಒಂದ್ ಟೈಮ್ ಇರುದಿಲ್ಲ. ಇದೇ ಗುಳಿಗೆಗೆ ಇದು ಎಷ್ಟೋ ನಮ್ಗೆ ಆಸರೆ ಆಗ್ತೈತಲ್ರಿ. ಆಸರೆ ಆಗಿದೆ. ಹೌದು ಅಮ್ಮ, ಈ ಬಾರಿ ಬರ್ತಿರ್ತಕ್ಕಂತಹ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಮಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ಇದು ದುಡ್ಡು ಕೊಡೋರ್ಗೆನ ನಾವು ಹಾಕ್ಬೇಕ್ರಿ. ಮತ್ತೆ ಹೋಟ್ ಯಾರು ಕೊಡ್ತಾ ಇರೋದು? ಇದು ಏನ್ರಿ ಅವ್ರು ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಅವ್ರು ಕೊಡ್ತಾರಲ್ಲ, ಅವ್ರಿಗೆನ ಹಾಕ್ಬೇಕು. ಅವರಿಗೆ ಹಾಕ್ಬೇಕು ಅಂತೀರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ, ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ತಲುಪಿದಾವ ನಿಮಗೆ? ಏನೇನ್ ಸಿಕ್ಕಿದೆ ಅಮ್ಮ? ಅಕ್ಕಿದ ದುಡ್ಡು ಬರ್ತಾ ಇದೆ ಮೇಡಮ್. ಆಮೇಲೆ 2,000 ರೂಪಾಯಿ ಅದು. ಆಮೇಲೆ ಕರೆಂಟಿನ ಬಿಲ್ ಅದು ಸ್ವಲ್ಪ ಕಡಿಮೆ ಅಷ್ಟೇ. ನಿಮಗೆ ಹೆಲ್ಪ್ ಆಗಿದೆಯಾ? ಹೆಲ್ಪ್ ಆಗಿದೆ ಮೇಡಮ್. ಆಮೇಲೆ ಅದು ಬಸ್ಸಿಂದು ಅದು ಯಾವಾಗಂದ್ರೆ ನಮಗಂತೂ ಎಲ್ಲೂ ಬೇಗ ಹೋಗ್ಬೇಕಾದ್ರೂ ಹೆಲ್ಪ್ ಆಗಿದೆ ಮೇಡಮ್. ನೋಡಿ, ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ 2,000 ದುಡ್ಡು ಕೊಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾರೆ ಸರ್ಕಾರ ಅಂತಾರೆ. ಇಲ್ಲ, ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಈಗ ಸಂಗಿನ ದುಡ್ಡು ಏನಾದ್ರು ತುಂಬ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಉಳಿತಾಯ ಏನಾದ್ರು ತುಂಬೋದಾಗ್ತದೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಕೂಲ್ ಫೀಸ್, ಈಗ ಮೇಡಮ್ ನಂಗೆ ಇಷ್ಟು ಬಂತಲ್ಲ ಕಂತು, ಅದರಲ್ಲಿ ಒಂದು 10,000 ಅಂತೂ ನಾನು ಹುಡುಗರಿಗೆ ಫೀಸ್ ತುಂಬಿದ್ದೀನಿ. ಯಾಕೆ ಸುಳ್ಳು ಯಾಕೆ ಹೇಳ್ಬೇಕು, ನಂಗೆ ಹೆಲ್ಪ್ ಆಗಿದೆ ಮೇಡಮ್. ಹೆಲ್ಪ್ ಆಗಿದೆ. ಆಗಿದೆ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮಗೆ ಯಾವ ಪಕ್ಷ ಬರಬೇಕು ಅಂತೀರಮ್ಮ? ಈ ಸಾರಿ ಅಂದರೆ ಒಂದು ಈಗ 10 ವರ್ಷ ಆಯ್ತಲ್ಲ ಅದು ಸರ್ಕಾರ. ಈ ಸಾರಿ ಒಂದು ಕಾಂಗ್ರೆಸ್ ಬಂದರೆ ನೋಡ್ಬೇಕು ಏನೇನು ಮಾಡ್ತಾರೆ ಅಂತ ಹೇಳಿ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಏನು ಅನ್ಸುತ್ತೆ? ಒಂದು ಮಹಿಳಾ ಅಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಅಂತೇಳಿ. ಅವರೇ ಮೇಳ ಏನೇನು ಮಾಡ್ತಾರೆ ಅವರು ಈ ಸರಿ. ಅಂದರೆ ಇಷ್ಟು 10 ವರ್ಷ ಮೋದಿ ಸರ್ ಅವರು ಎಲ್ಲ ಮಾಡಿದ, ಈ ಸರಿ ಅವ್ರು ಏನು ಮಾಡ್ತಾರಂತ ನೋಡ್ಬೋದು ಅಂತ ಅಷ್ಟೇ. ಏನೇನು ಸಿಕ್ಕಿದೆ ನಿಮಗೆ ರಾಜ್ಯ ಸರ್ಕಾರದಿಂದ? ಸಿಕ್ಕೈತಿ ರೀ, ನಮ್ಗೆ ಪೆನ್ಷನ್ ಪಗಾರ ಮಾಡ್ಯಾರ. 2,000 ರೂಪಾಯಿ ಪಗಾರ ಮಾಡ್ಯಾರ್ರಿ. ಅದರ ಮ್ಯಾಗ ಮತ್ತೆ ಏನ ಬಸ್ ಫ್ರೀ ಮಾಡ್ಯಾರ. ಕರೆಂಟ್ ಫ್ರೀ ಐತ್ರಿ. ಖುಷಿ ಐತೆ. ಖುಷಿ ಐತಿ. ನಿಮ್ಗೆ 2,000ದಿಂದ ಉಪಯೋಗ ಆಗ್ತಿದ್ಯಾ? ಆಗ್ತೈತಿ. ಮತ್ತೆ ಏನ್ ಮಾಡೋದ್ರಿ? ಏನ್ ಮಾಡ್ತೀರಿ ಅದ್ರಲ್ಲಿ? ಅದ್ರಲ್ಲಿ ಏನ್ ಮತ್ತೆ ನಾವೇನ್ ದುಡ್ಯಾಕ್ ಹೋಗೋರಲ್ಲ, ಅದು ಏನ್ ಮಾಡೋರಲ್ರಿ. ಅದ್ ಬಂದಿದ್ಕ ನಾವ್ ಅಟ್ಟ ಮನ್ಯಾಗ ತಗೊಂಡ್ ಬಂದು ಅದ ನಮ್ ಹೊಟ್ಟೆ ಇದೆ ಮಾಡ್ಕೊಂಡ್ ನಡೀತೇವೆ. ಈಗ ಕೆಲವಷ್ಟು ಮಂದಿ 2,000 ಕೊಟ್ಟಿ ಸರ್ಕಾರ ತಪ್ಪು ಮಾಡ್ತು ಅಂತಾರೆ, ಹೌದಾ? ಏನ್ ತಪ್ಪಿಲ್ರಿ, ಚೊಲಕ್ಕೂ ಕೊಟ್ಟಾರ ಅವ್ರು. ಅದನ್ನ ನಮ್ ಕಡೆ ವಾಪರ್ಸದಂಗ ಐತಿ ಅದು. ಅವ್ರಗ ತಪ್ಪು ಮಾಡಿಲ್ಲ, ಚಲೋ ಮಾಡ್ಯಾರ್ರಿ. ಚಲೋ ಮಾಡ್ಯಾರ. ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ? ಏನ್ ಅದ್ರಾಗ ನಾವ್ ಏನ್ ಹೇಳೋದ್ರಿ? ನಿಮ್ಗೆ ಈಗ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಅವ್ರು ಬಂದ್ರ ನಮ್ಗೆಲ್ಲ ಚಲೋ, ಇನ್ನು ಒಂದ್ ಸ್ವಲ್ಪ ಆರಾಮ ಆಗತ್ತೆ, ಬಡವರು ಬದುಕಬಹುದು ಅಂತೇಳಿ ನಮ್ಗೆ ಇದ ಇಷ್ಟ. ಮತ್ತೆ ಯಾವ ಪಕ್ಷ ಬೇಕು? ಈಗ ಕಾಂಗ್ರೆಸ್ ಬೇಕು. ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅನ್ಸುತ್ತೆ? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಸರ್ಕಾರ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ ಬೇಕು? ಚಲೋ ಮಾಡಿ ನೋಡಾಕ್ತಾರ ನಮ್ಗೆ. ಬೇರೆ ಪ್ರಶ್ನೆ ಇಲ್ಲ. 4 ದಿವಸ ನೋಡುದು ಬೇರೆ ಜನತಾ ಪಾರ್ಟಿ ಅದು ಪಾರ್ಟಿ 4 ದಿವಸ ಮಾಡ್ತಾರ ಹೋಗ್ಬಿಡ್ತಾರ. ದಾತ ಮಾಡೋಲ್ಲ ಅವ್ರು. ಮತ್ತೆ ಇನ್ನಗಡೆ ಸತ್ತ ಅಂತ ಕೇಳಿದ್ರು ಅವ್ರು.
ಕಾಂಗ್ರೆಸ್ ಅವ್ರು ಬಂದು ಕೇಳಿದ್ರೆ ಆ ಮನೆಗೆ ಹೆಂಗೆ ಅದರಿ ಅಂತೇಳಿ ಜೀವಂತ ಅದಿರಲ್ಲ ಅಷ್ಟು ಕೇಳ್ತಾರ ಸಾಕ. ನೀವು ಬೇರೆ ಪಕ್ಷ ಯಾರು ಕೇಳೋದು ನಮಗೆ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಒಳ್ಳೇದ್ರಿ ನೋಡ್ರಿ, ಬಡವ್ರ ಪಕ್ಷ. ಬಡವ್ರ ಪಕ್ಷ ಕಾಂಗ್ರೆಸ್. ಅಮ್ಮ ಈಗ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ ಎಲ್ಲ ಸಿಕ್ಕಿದೆಯಾ ನಿಮ್ಗೆ? ಹೌದು, ಏನೇನ್ ಸಿಕ್ಕಿದೆ ಅಮ್ಮ? ನಮಗೂ ಕರೆಂಟು ಫ್ರೀ ಮತ್ತು 2,000 ರೊಕ್ಕ ಎಲ್ಲ ಇದೆ. ಉಪಯೋಗ ಆಗ್ತಿದ್ಯಾ? ಈಗ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ 2,000 ಕೊಟ್ಟು ತಪ್ಪು ಮಾಡಿದ್ರು. ಯಾಕೆ ನಮ್ಗೆ ಒಳ್ಳೇದಾತ. ಹಾ, ಒಳ್ಳೇದು. ಹೌದು. ಹಾ, ಈಗ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ. ಹೌದು, ನೀವ್ ಏನಕ್ಕೆ ಉಪಯೋಗಿಸ್ಕೊತಾ ಇದ್ದೀರಮ್ಮ? ನಾವು ಈಗ ಇದು ಯಾವುದು ಕಡಿಮೆ ಆದ್ರೆ ಅದಕ್ಕೆ ಉಪಯೋಗಿಸ್ತೀವಿ ಮನ್ಯಾಗ ಅಷ್ಟೇ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅನ್ಸುತ್ತಮ್ಮ? ಕಾಂಗ್ರೆಸ್. ಕಾಂಗ್ರೆಸ್ಸೇ ಬರ್ಬೇಕು ಅಂತೀರಿ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ನಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಚಲೋ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಸವಲತ್ತು ಮಾಡ್ತಾರೆ ಬಡ್ರ ಮಂದಿಗೆ, ಹಾ, ಅದಕ್ಕೆ ಅದಕ್ಕೆ ಕಾಂಗ್ರೆಸ್ ಬಂದರೆ ಚಲೋ ಆಗುತ್ತೆ ಅಂತ. ಏನೇನ್ ಸಹಾಯ ಮಾಡಿದ್ದಾರೆ ಅಂತೀರಾ? ಮನೆಗೆ ಕೊಟ್ಟಿದ್ದಾರೆ, ನಳ ನೀರು ಎಲ್ಲ ಲೈಟು ಎಲ್ಲ ಕೊಟ್ಟಿದ್ದಾರೆ. ಇನ್ನೊಬ್ಬ ಪಕ್ಷದವ್ರು ಏನು ಬಂದು ನೋಡಿದ್ರು ಈ ಕಡೆ, ಅದಕ್ಕೆ ಪಕ್ಷ ಆಗ್ತದೆ. ಸರ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬರ್ಬೇಕು ಅಂತೀರಾ? ಸೀದಾವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಆರಿಸಿ ಬರಬೇಕು. ಯಾಕಾಗಿ? ಯಾಕಂದ್ರೆ ಕಾಂಗ್ರೆಸ್ ಎಲ್ಲರ ಬಗ್ಗೆ ವಿಚಾರ ಮಾಡ್ತಾರೆ. ಯಾವುದು ಧರ್ಮ ಯಾವುದು ಏನು ನೋಡುದಿಲ್ಲ, ಎಲ್ಲಾರ್ಗೂ ಸಮಾನವಾಗಿ ನೋಡ್ತಾರೆ ಅವರು. ಧರ್ಮದ ಪಕ್ಕೆ ಇದು ಜಗಳ ಮಾಡೋದು, ಇದು ಗಲಾಟೆ ಮಾಡೋದು ಏನು ಮಾಡೋದಿಲ್ಲ. ಹಂಗೇನಾದ್ರು ಮಾಡಿದ್ರೆ ಅವರು ಅವ್ರಿಗೆ ಇದು ಮಾಡ್ತಾರೆ. ಹಂಗಿದೆ. ಯಾರ ಬಗ್ಗೆ ಈ ಕಾಂಗ್ರೆಸ್ ಬಂದಾಗಿಂದ ಎಲ್ಲರಿಗೂ ಸವಲತ್ತು ಬಂದಿದೆ. ಲೇಡೀಸಿಗೆ ಎಲ್ಲ ಸವಲತ್ತು ಬಂದಿದೆ, ಅಷ್ಟು ತೊಂದರೆ ಇಲ್ಲ. ಮತ್ತು ಏನೇನು ಪ್ರಾಬ್ಲಮ್ ಸಣ್ಣ ಪುಟ್ಟ ಏನೂ ಪ್ರಾಬ್ಲಮ್ ಆಗಿ ಸಾಲ್ವ್ ಆಗಿದೆ. ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಎಲ್ಲಿ ಹೇಳಿ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ಯಾರು ಬರ್ಬೇಕು ಅನ್ಸುತ್ತೆ ನಿಮ್ಗೆ? ನಮ್ಗೆ ನೋಡ್ರಿ, ಇಲ್ಲೇ ಎಲ್ಲಾ ಒಳ್ಳೇದ. ನಾವು ಕರ್ನಾಟಕದ ಮಾತ್ರ ಹೇಳಾಕತ್ತಿಲ್ಲ, ದೇಶದ ದೇಶದ ಬಗ್ಗೆ ಹೇಳಿದೆ ನಾನು. ಕಾಂಗ್ರೆಸ್ ಬಂದರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಎಲ್ಲ ಜಾತಿ ಧರ್ಮ ಏನೂ ನೋಡೋದಿಲ್ಲ, ಎಲ್ಲಾರ್ಗು ಒಂದು ಸಹಾಯ ಮಾಡುತ್ತೆ. ಯಾಕಂದ್ರೆ ಡೆಮೋಕ್ರಸಿ ಇಲ್ಲೇ ನಮ್ಮ ದೇಶದಲ್ಲಿ ನಡೀತಿದೆ. ಎಲ್ಲಾರ್ಗು ಒಂದು ಅಧಿಕಾರ ಇದೆ. ನಿಮ್ಮ ಧರ್ಮ ಹಿಂದೂ ಧರ್ಮ ಅವ್ರಿಗೆ ಅಧಿಕಾರ, ಮುಸ್ಲಿಂ ಧರ್ಮ ಅವ್ರಿಗೂ ಒಂದು ಅಧಿಕಾರ, ಕ್ರಿಸ್ತಾನಿಗಳು, ಸಿಖ್ಗಳು ಎಲ್ಲಾರ್ಗು ಒಂದೊಂದು ಅವ್ರವ್ರ ಧರ್ಮದಲ್ಲಿ ಅವ್ರವ್ರ ಅಧಿಕಾರ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಅವ್ರದ್ದು ಜೀವನದಲ್ಲಿ ಅವ್ರದ್ದು ಪೂರ್ವಜಗಳು ಎಲ್ಲಾರು, ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ಆಗಲಿ, ಮತ್ತು ಎಲ್ಲರೂ ಆಗಲಿ, ಅವರೆಲ್ಲ ಬಲಿದಾನ ಕೊಟ್ಟಿದ್ದಾರೆ. ಅವರು ಬಲಿದಾನ ಕೊಟ್ಟು ನಮ್ಮ ಮುಸ್ಲಿಂ ಧರ್ಮದಲ್ಲಿ ಭಾಳಷ್ಟು ಒಂದು ಇದರಲ್ಲಿ ಅವರು ಬಲಿದಾನ ಕೊಟ್ಟಿದ್ದಾರೆ. ಬಲಿದಾನ ಕೊಟ್ಟು ಇದು ನಮ್ದು ದೇಶಕ್ಕೆ ನಮ್ದು ಸ್ವತಂತ್ರ ತಂದಿದ್ದಾರೆ. ಅವರಷ್ಟು ಬಲಿದಾನ ಕೊಟ್ಟು ಯಾರು ಮತ್ತೆ BJP ಅಂತ ಹೇಳುದು, BJP ಇನ್ನೂ ಮಟ್ಟ ಯಾವ ಬಲಿದಾನ ತಂದಿಲ್ಲ, ಬಲಿದಾನ ಕೊಟ್ಟಿಲ್ಲ. ಈ ಬಾರಿ ನಿಮ್ಗೆ ಕಾಂಗ್ರೆಸ್ ಬರಬೇಕು. ಮತ್ತೆಲ್ಲ ಜಾತ್ಯತಿ ಅಂತ ಹೇಳಿ ಅದ ಜಗಳ ಮಾಡೋದಂತ ಪಕ್ಷ ಬೇಡ ನಮಗೆ.